ಸರ್, ಈಗ ಪ್ರಹ್ಲಾದ್ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಯಾವಾಗಲೂ ಕೂಡ ಮುಸ್ಲಿಂ ತುಷ್ಟೀಕರಣ ರಾಜಕೀಯನೇ ಮಾಡ್ಕೊಂಡು ಬರ್ತಾ ಇದೆ ಅಂತಿದ್ದಾರೆ. ಮುಸ್ಲಿಂ ಪರವಾದಂತ ರಾಜಕೀಯನ ಮಾಡ್ಕೊಂಡು ಬರ್ತಿದ್ದಾರೆ. ಮುಸ್ಲಿಂ ಅವ್ರಿಗೆ ಬೇಕಾದ ನಾನು ಪತ್ರಕರ್ತ ಹಿಂದೂ ಅಲ್ಲೋ ನೀನು? ಹೌದು ಹೌದು. ನಿನ್ ಪರವಾಗೂ ಇದ್ದೀವಿ ನಾವು. ಎಲ್ಲರೂ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿಯವರು ಎಲ್ಲ ಧರ್ಮದ ಪರವಾಗಿಯೂ ಇದ್ದೀವಿ. ಬರೀ ಯಾವುದೋ ಒಂದು ಧರ್ಮ ಒಂದು ಜಾತಿ ಇಲ್ಲ. ನಾವು BJP ಅಲ್ಲ. ಧರ್ಮದ ಆಧಾರದ ಮೇಲೆ ಸಮಾಜ ಹೊಡಿತಕ್ಕಂಥವ್ರಲ್ಲ. ನಾವು ಜಾತಿ ಆಧಾರದ ಮೇಲೆ ಸಮಾಜ ಹೊಡಿತಕ್ಕಂಥವ್ರಲ್ಲ. ನಾವು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಧರ್ಮ ನಿರಪೇಕ್ಷತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಕಾಂಗ್ರೆಸ್ ಪಾರ್ಟಿ ಇಸ್ ಎ ಸೆಕ್ಯುಲರ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಸ್ವಾತಂತ್ರ್ಯ ತಂದ್ಕೊಟ್ಟವ್ರು ಯಾರು ನಿನಗೆ? ಯಾರಯ್ಯ? BJPನ ಕಾಂಗ್ರೆಸ್? ಎಲ್ಲರೂ ಹಂಗೆ. ಬಿಜೆಪಿ ಇಲ್ಲ ಅವಾಗ. ಏನು BJP ಇದ್ದಾಗ ಇರಲಿಲ್ಲ ಸರ್. ಮತ್ತೆ ಅಲ್ಲಿ ಎಲ್ಲರೂ ಅಂದ್ಬಿಡ್ತೀಯ? ಸಿದ್ದರಾಮಯ್ಯನವರು ಇಷ್ಟು ದಿನ ಅಯೋಧ್ಯೆಗೆ ಹೋಗಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಬಟ್ ವ್ಯಾಪಕ ವಿರೋಧ ವ್ಯಕ್ತ ಆಯ್ತು. ಹಾಗಾಗಿ 22ರ ನಂತರ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಯಾರು ಹೇಳಿದ್ರು ನಾವು ಹೋಗಲ್ಲ ಅಂತ? ಯಾರು ಹೇಳಿದವರು? ಎಲ್ಲಿ ಹೇಳಿದ್ದೀನಿ ನಾನು? ಅಲ್ಲಪ್ಪ, ನೀನ್ BJP ಅವ್ರು ಹೇಳ್ದದ್ ನೀ ಹೇಳ್ಕೊಬರಕ್ಕೆ ನೀನೇ ಆಗ್ಬೇಕಾ? BJP ಅವರು ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಅಯೋಧ್ಯದಲ್ಲಿ ಶ್ರೀರಾಮಚಂದ್ರನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮದೇನು ವಿರೋಧ ಇಲ್ಲ. ಆದರೆ ರಾಜಕೀಯ ಮಾಡಬಾರ್ದು. 22ನೇ ತಾರೀಕು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ. ರಾಜಕೀಯವಾಗಿ ಆ ಸಭೆನ, ಆ ಉದ್ಘಾಟನಾ ಸಭೆನ ಬಳಸ್ಕೊಳ್ಳಲಿಕ್ಕೆ ಮಾಡಿದ್ದಾರೆ. ಅದನ್ನು ವಿರೋಧ ಮಾಡ್ತೀವೋ ಹೊರತು ನಾವು ಶ್ರೀರಾಮಚಂದ್ರನಾಗಲಿ ಶ್ರೀರಾಮ ಮಂದಿರ ಆಗಲಿ ಯಾವುದನ್ನು ವಿರೋಧ ಮಾಡಿಲ್ಲ. ನಾನು ಎಲ್ಲೂ ಕೂಡ ಅಯೋಧ್ಯೆಗೆ ಹೋಗ್ತೀನಿ ಅಂತಾಗಲಿ ಹೋಗಲ್ಲ ಅಂತ ಆಗಲಿ ಹೇಳಿಲ್ಲ. ಯಾರಪ್ಪ ಹೇಳಿದ್ದೀನಿ ಎಲ್ಲಾದ್ರು? ನೀವೇ ಎಲ್ಲರೂ ಹುಟ್ಟಿಸ್ಕೊಂಡು ಕೇಳಿದ್ರೆ ಏನ್ ಮಾಡ್ಬೇಕು? ಕೇಳಯ್ಯ ಆಗ್ಲಿ. ಇದು ಕೇಳ್ಬಿಟ್ಟು ಆಲೇ ಜಂಪ್ ಮಾಡ್ಬಿಟ್ಟೆ ನೀನು ಅಲ್ಲಿ. ಲೋಕಸಭೆ ಚುನಾವಣೆ ಸಂಬಂಧಪಟ್ಟಂತೆ ಮೈಸೂರು ಲೋಕಸಭೆ ಕ್ಷೇತ್ರದಿಂದ ವಿಜೇಂದ್ರ ಅವ್ರನ್ನ ಕಣಕ್ಕಿಳಿಸ್ತೀರಿ ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ. ಯಾರು ಹೇಳಿದ್ರು ನಿನ್ಗೆ? ಯಾರು ಹೇಳಿದ್ರಯ್ಯ? ನಾನು ಹೇಳಿದ್ದೀನಾ? ಯತೀಂದ್ರ ಹೇಳಿದಾನ? ಮೈಸೂರಲ್ಲಿ ಏನಿದೆ, ನಿಮ್ಮ ಮಗನನ್ನು ಕಣಕ್ಕಿಳಿಸಿದ್ರೆ ಅಲ್ಲಿ ಮುಖ್ಯಮಂತ್ರಿ ಸನ್ ಆಫ್ ಪತ್ರಕರ್ತರ ಅನ್ನೋ ಫೈಟ್ ನಡೆಯುತ್ತೆ. ಹಾಗಾಗಿ ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ. ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಏನು ಓಪನ್ ಚಾಲೆಂಜ್? ನಿಮ್ಮ ಮಗನ ಕಣಕ್ಕಿಳಿಸಿದ್ರೆ ನಾವು ಫೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ರತಾಪ್ ಸಿಂಹ ಏನಾದ್ರು ಹೇಳಿ ಅವನಿಗೆ ಹೆದರಿಕೆ ಶುರುವಾಗ್ಬಿಟ್ಟದೆ, ಸೋಲ್ತೀನಿ ಅಂತ. ಅದರಿಂದ ಏನೇನೋ ಚಡ್ಪಡಿಸ್ತಾ ಇದ್ದಾರೆ. ನಾವು ಯತೀಂದ್ರ ನಿಲ್ಲಿಸ್ತೀವಿ ಅಂತಾಗ್ಲಿ, ನಾನಾಗ್ಲಿ ಯತೀಂದ್ರ ಆಗ್ಲಿ ಹೇಳಿಲ್ಲ ಅಲ್ವಾ? ಹೇಳಿದೀವ? ಸುಮ್ಮನೆ ಊಹಾಪೋಹಗಳಿವು ಅಷ್ಟೇ. ಯತೀಂದ್ರ ನಿಂತ್ಕೋತೀನಿ ಅಂತಲೂ ಹೇಳಿಲ್ಲ. ನಾನು ಯತೀಂದ್ರನವ್ರನ್ನ ನಿಲ್ಲಿಸ್ತೀನಿ ಅಂತಲೂ ಕೂಡ ಹೇಳಿಲ್ಲ. ಪಾರ್ಟಿನೂ ಹೇಳಿಲ್ಲ. ಅಲ್ಲಿ ನಾವು ಇನ್ನೂ ಕೂಡ ಈಗ ಬೈತಿ ಸುರೇಶ್, ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ಅವರು ಹೋಗಿದ್ರು ಅಬ್ಸರ್ವರ್ ಆಗಿ. ಅವ್ರು ಇನ್ನೂ ವರದಿ ಕೊಟ್ಟಿದ್ದಾರೆ. ಆ ವರದಿ ಆಧಾರದ ಮೇಲೆ ನಾವು ವಿಲ್ ಟೇಕ್ ಎ ಡಿಸಿಷನ್.